ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಯತ್ನ ಮಾಡಿದರೂ ಶಾಂತಿ ಸಿಗುತ್ತಿಲ್ಲವೇ? ಜನರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಅನಿಸುತ್ತಿದೆಯೇ? ಕೋಪ, ಭಯ, ಆತಂಕ, ಒಂಟಿತನ ಅಥವಾ ನಿರಂತರ ವಿಫಲತೆ ನಿಮ್ಮ ಮನಸ್ಸನ್ನು ಕಾಡುತ್ತಿದೆಯೇ? ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ, ಏಕೆಂದರೆ ಇಂದು ನೀವು ಕೇಳಲಿರುವ ಈ 50 ಬುದ್ಧನ ಜೀವನ ಬದಲಿಸುವ ಸಂದೇಶಗಳು ಕೇವಲ ಮಾತುಗಳಲ್ಲ. ಇವು ಲಕ್ಷಾಂತರ ಜನರ ಜೀವನವನ್ನು ಬದಲಿಸಿದ ಅಮೂಲ್ಯ ಜ್ಞಾನ. ಈ ಒಂದು ವಿಡಿಯೋ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಬಹುದು, ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡಬಹುದು ಮತ್ತು ನಿಮ್ಮ ಜೀವನವನ್ನು ಸಂಪೂರ್ಣ ಹೊಸ ದಿಕ್ಕಿನತ್ತ ಕರೆದೊಯ್ಯಬಹುದು. ಆದ್ದರಿಂದ ಯಾವುದೇ ಭಾಗವನ್ನು ಸ್ಕಿಪ್ ಮಾಡದೆ ಮನಸ್ಸು ತೆರೆದು ಈ ಪ್ರಯಾಣವನ್ನು ಆರಂಭಿಸೋಣ. ಪಾಯಿಂಟ್ 1. ನಿನ್ನ ಜೀವನವನ್ನು ಬದಲಾಯಿಸುವ ಶಕ್ತಿ ಯಾರಲ್ಲೂ ಇಲ್ಲ, ಅದು ನಿನ್ನೊಳಗೆ ಇದೆ. ನಾವು ಅನೇಕ ಬಾರಿ ನಮ್ಮ ಸಮಸ್ಯೆಗಳಿಗೆ ಇತರರನ್ನು ಕಾರಣವೆಂದು ಭಾವಿಸುತ್ತೇವೆ, ಆದರೆ ಬುದ್ಧ ಹೇಳುವುದು ಒಂದೇ: ಬದಲಾವಣೆ ಹೊರಗಿನಿಂದ ಬರುವುದಿಲ್ಲ. ನೀನು ಯೋಚಿಸುವ ರೀತಿ ಬದಲಾದಾಗ ನಿನ್ನ ಜೀವನವು ಬದಲಾಗುತ್ತದೆ. ದುಃಖವಾಗಿರಲಿ ಅಥವಾ ಸಂತೋಷವಾಗಿರಲಿ, ಅದರ ಮೂಲ ನಿನ್ನ ಮನಸ್ಸು. ನಿನ್ನ ಮನಸ್ಸನ್ನು ಗೆದ್ದರೆ ಜಗತ್ತನ್ನೇ ಗೆದ್ದಂತಾಗುತ್ತದೆ. ಇಂದು ನೀನು ಸಣ್ಣ ಹೆಜ್ಜೆ ಇಟ್ಟರೂ ಅದು ನಾಳೆ ದೊಡ್ಡ ಯಶಸ್ಸಾಗಬಹುದು. ಇತರರನ್ನು ಬದಲಾಯಿಸಲು ಸಮಯ ವ್ಯರ್ಥ ಮಾಡಬೇಡ. ಮೊದಲು ನಿನ್ನನ್ನು ನೀನೇ ರೂಪಿಸಿಕೋ. ನೀನು ನಿನ್ನನ್ನು ನಂಬಿದ ದಿನದಿಂದ ನಿಜವಾದ ಜೀವನ ಆರಂಭವಾಗುತ್ತದೆ. ಯಶಸ್ಸಿನ ಬಾಗಿಲು ಹೊರಗೆ ಇಲ್ಲ, ಅದು ನಿನ್ನೊಳಗೆ ಇದೆ. 2. ನಿನ್ನ ಮನಸ್ಸಿಗೆ ಶಾಂತಿ ಸಿಕ್ಕರೆ ಇಡೀ ಜಗತ್ತು ಸುಂದರವಾಗಿ ಕಾಣುತ್ತದೆ. ಜಗತ್ತು ಕೆಟ್ಟದ್ದಲ್ಲ, ನಮ್ಮ ಮನಸ್ಸು ಅಶಾಂತವಾಗಿರುತ್ತದೆ. ಅಶಾಂತ ಮನಸ್ಸು ಎಲ್ಲೆಡೆ ಸಮಸ್ಯೆಗಳನ್ನೇ ಹುಡುಕುತ್ತದೆ, ಆದರೆ ಶಾಂತ ಮನಸ್ಸು ಪ್ರತಿಯೊಂದು ಕಷ್ಟದಲ್ಲೂ ಅವಕಾಶವನ್ನು ಕಂಡುಕೊಳ್ಳುತ್ತದೆ. ಹೊರಗಿನ ಪರಿಸ್ಥಿತಿಗಳನ್ನು ಯಾವಾಗಲೂ ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನಮ್ಮ ಪ್ರತಿಕ್ರಿಯೆಯನ್ನು ಬದಲಾಯಿಸಬಹುದು. ಮನಸ್ಸು ಶಾಂತವಾಗಿದ್ದರೆ ಭಯ ಕಡಿಮೆಯಾಗುತ್ತದೆ, ಕೋಪ ನಿಧಾನವಾಗಿ ಕರಗಲು ಆರಂಭವಾಗುತ್ತದೆ, ಸಂತೋಷವು ಸಣ್ಣ ಸಣ್ಣ ವಿಷಯಗಳಲ್ಲಿಯೇ ಕಾಣಲು ಆರಂಭವಾಗುತ್ತದೆ. ನಿಜವಾದ ಸಂಪತ್ತು ಮನಸ್ಸಿನ ನೆಮ್ಮದಿ. ಮನಸ್ಸು ಶಾಂತವಾದಾಗ ಜೀವನವೇ ಸುಂದರವಾಗುತ್ತದೆ. 3. ಕೋಪವನ್ನು ಹಿಡಿದುಕೊಳ್ಳುವುದು ವಿಷವನ್ನು ಕುಡಿದು ಇನ್ನೊಬ್ಬನು ಸಾಯಲಿ ಎಂದು ಕಾಯುವಂತಿದೆ. ಕೋಪ ಮೊದಲು ನಮ್ಮನ್ನೇ ಸುಡುತ್ತದೆ, ಅದರಿಂದ ಎದುರಾಳಿಗೆ ಆಗುವ ನೋವಿಗಿಂತ ನಮಗೆ ಹೆಚ್ಚು ಹಾನಿಯಾಗುತ್ತದೆ. ಕೋಪದಿಂದ ತೆಗೆದುಕೊಂಡ ನಿರ್ಧಾರಗಳು ಹೆಚ್ಚಿನ ಸಮಯ ತಪ್ಪಾಗಿರುತ್ತವೆ. ಒಂದು ಕ್ಷಣದ ಕೋಪ ಹಲವು ವರ್ಷಗಳ ಸಂಬಂಧವನ್ನು ಮುರಿಯಬಹುದು. ಶಾಂತವಾಗಿ ಯೋಚಿಸಿದರೆ ಪರಿಹಾರ ಸಿಗುತ್ತದೆ, ಕೋಪದಿಂದ ಯೋಚಿಸಿದರೆ ಸಮಸ್ಯೆ ಹೆಚ್ಚಾಗುತ್ತದೆ. ನಿನ್ನ ಮನಸ್ಸನ್ನು ಕಾಪಾಡಿಕೊಳ್ಳುವುದು ನಿನ್ನ ಜವಾಬ್ದಾರಿ. ಕ್ಷಮಿಸುವ ಗುಣ ಬೆಳೆಸಿಕೊಳ್ಳು, ಅದೇ ನಿನ್ನ ನಿಜವಾದ ಶಕ್ತಿ. ಶಾಂತ ಮನಸ್ಸಿನ ಮುಂದೆ ಕೋಪ ಎಂದಿಗೂ ಗೆಲ್ಲುವುದಿಲ್ಲ. 4. ನಿನ್ನ ಭಯವನ್ನು ಎದುರಿಸು, ಆಗ ಅದು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಭಯದಿಂದ ಓಡಿದಷ್ಟು ಅದು ನಿನ್ನ ಹಿಂದೆ ಬರುತ್ತದೆ. ಒಮ್ಮೆ ಧೈರ್ಯವಾಗಿ ಅದರ ಎದುರು ನಿಂತರೆ ಅದು ಚಿಕ್ಕದಾಗಿ ಕಾಣುತ್ತದೆ. ಹೆಚ್ಚಿನ ಭಯಗಳು ನಮ್ಮ ಕಲ್ಪನೆಯಲ್ಲೇ ಹುಟ್ಟುತ್ತವೆ, ನಿಜ ಜೀವನದಲ್ಲಿ ಅವು ಅಷ್ಟು ದೊಡ್ಡದಾಗಿರುವುದಿಲ್ಲ. ಪ್ರತಿ ಯಶಸ್ವಿ ವ್ಯಕ್ತಿಯು ಭಯವನ್ನು ಅನುಭವಿಸಿದ್ದಾನೆ, ಆದರೆ ಅವರು ಭಯದ ನಡುವೆಯೂ ಹೆಜ್ಜೆ ಇಟ್ಟರು. ಧೈರ್ಯ ಎಂದರೆ ಭಯ ಇಲ್ಲದಿರುವುದು ಅಲ್ಲ, ಭಯ ಇದ್ದರೂ ಮುಂದೆ ಸಾಗುವುದು. ಇಂದು ಒಂದು ಹೆಜ್ಜೆ ಇಡು, ಭಯದ ಆಚೆಯೇ ನಿನ್ನ ಯಶಸ್ಸು ಕಾಯುತ್ತಿದೆ. 5. ನಿನ್ನನ್ನು ನೀನೇ ಗೌರವಿಸದಿದ್ದರೆ ಜಗತ್ತು ನಿನ್ನನ್ನು ಗೌರವಿಸುವುದಿಲ್ಲ. ನೀನು ನಿನ್ನ ಬಗ್ಗೆ ಏನು ಯೋಚಿಸುತ್ತೀಯೋ ಅದು ಮುಖ್ಯ. ನಿನ್ನ ಮೌಲ್ಯವನ್ನು ಇತರರ ಮಾತುಗಳಿಂದ ಅಳೆಯಬೇಡ, ನಿನ್ನ ಸಾಮರ್ಥ್ಯವನ್ನು ನೀನೇ ನಂಬಬೇಕು. ಸ್ವಾಭಿಮಾನವಿರುವ ವ್ಯಕ್ತಿಯನ್ನು ಎಲ್ಲರೂ ಗೌರವಿಸುತ್ತಾರೆ. ಯಾರನ್ನೂ ಮೆಚ್ಚಿಸಲು ನಿನ್ನನ್ನು ಬದಲಾಯಿಸಬೇಡ. ನಿನ್ನ ನಿಜವಾದ ವ್ಯಕ್ತಿತ್ವವನ್ನು ಉಳಿಸಿಕೋ. ತಪ್ಪುಗಳನ್ನು ಒಪ್ಪಿಕೋ, ಆದರೆ ನಿನ್ನನ್ನು ದ್ವೇಷಿಸಬೇಡ. ಪ್ರತಿದಿನ ಸ್ವಲ್ಪ ಉತ್ತಮವಾಗಲು ಪ್ರಯತ್ನಿಸು. ನಿನ್ನ ಜೀವನದ ನಾಯಕ ನೀನೇ. ನಿನ್ನನ್ನು ಗೌರವಿಸಿದಾಗಲೇ ಜಗತ್ತು ನಿನ್ನನ್ನು ಗೌರವಿಸುತ್ತದೆ. 6. ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವುದು ನಿನ್ನ ಸಂತೋಷವನ್ನು ಕದಿಯುತ್ತದೆ. ಪ್ರತಿಯೊಬ್ಬರ ಜೀವನದ ಪಯಣ ವಿಭಿನ್ನವಾಗಿರುತ್ತದೆ. ಬೇರೆಯವರ ಯಶಸ್ಸು ನೋಡಿ ದುಃಖಪಡುವ ಅಗತ್ಯವಿಲ್ಲ. ನಿನ್ನ ಸಮಯ ಬಂದಾಗ ನಿನ್ನ ಯಶಸ್ಸು ಕೂಡ ಬರುತ್ತದೆ. ಹೋಲಿಕೆ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುತ್ತದೆ, ಕೃತಜ್ಞತೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ನಿನ್ನೆ ಇದ್ದ ನಿನ್ನೊಂದಿಗೆ ಇಂದಿನ ನಿನ್ನನ್ನು ಹೋಲಿಸು, ಅದೇ ನಿಜವಾದ ಬೆಳವಣಿಗೆ. ಸಣ್ಣ ಪ್ರಗತಿಯು ದೊಡ್ಡ ಸಾಧನೆಯ ಆರಂಭ. ನಿನ್ನ ದಾರಿಯಲ್ಲಿ ನಂಬಿಕೆಯಿಂದ ನಡೆಯು, ನಿನ್ನ ಪಯಣವೇ ನಿನ್ನ ದೊಡ್ಡ ಯಶಸ್ಸು. 7. ಮಾತುಗಳಿಗಿಂತ ನಿನ್ನ ಕಾರ್ಯವೇ ನಿನ್ನನ್ನು ಪರಿಚಯಿಸುತ್ತದೆ. ಯಾರೂ ಮಾತಿನಿಂದ ದೊಡ್ಡವರಾಗುವುದಿಲ್ಲ, ಕಾರ್ಯವೇ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಖಾಲಿ ಭರವಸೆಗಳು ಯಾರನ್ನೂ ಮುಂದೆ ಕೊಂಡೊಯ್ಯುವುದಿಲ್ಲ. ಸಣ್ಣ ಒಳ್ಳೆಯ ಕೆಲಸವು 1000 ಮಾತುಗಳಿಗಿಂತ ಶ್ರೇಷ್ಠ. ಇಂದು ಮಾಡಿದ ಪರಿಶ್ರಮವೇ ನಾಳೆಯ ಗೌರವ. ಕನಸು ಕಾಣುವುದು ಸಾಕಾಗುವುದಿಲ್ಲ, ಅದಕ್ಕಾಗಿ ಶ್ರಮಿಸಬೇಕು. ಪ್ರತಿದಿನ ಸ್ವಲ್ಪ ಮುನ್ನಡೆಯಲು ಪ್ರಯತ್ನಿಸು. ನಿನ್ನ ಕೆಲಸವೇ ನಿನ್ನ ಪರಿಚಯವಾಗಲಿ. ಮಾತುಗಳು ಮರೆತು ಹೋಗುತ್ತವೆ, ಕಾರ್ಯಗಳು ಇತಿಹಾಸವಾಗುತ್ತವೆ. 8. ಸಮಯವನ್ನು ಗೌರವಿಸುವವನು ಜೀವನವನ್ನು ಗೆಲ್ಲುತ್ತಾನೆ. ಹೋದ ಸಮಯ ಮತ್ತೆ ಹಿಂದಿರುಗುವುದಿಲ್ಲ,
ಹಣವನ್ನು ಮತ್ತೆ ಸಂಪಾದಿಸಬಹುದು, ಆದರೆ ಸಮಯವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ಪ್ರತಿಯೊಂದು ನಿಮಿಷವೂ ಅಮೂಲ್ಯ, ಅದನ್ನು ವ್ಯರ್ಥ ಮಾಡಬೇಡ. ಸಣ್ಣ ಸಮಯವನ್ನು ಸರಿಯಾಗಿ ಬಳಸಿದರೆ ದೊಡ್ಡ ಯಶಸ್ಸು ಸಿಗುತ್ತದೆ. ಸೋಮಾರಿತನ ಸಮಯದ ದೊಡ್ಡ ಶತ್ರು. ಇಂದಿನ ಕೆಲಸವನ್ನು ಇಂದೇ ಮುಗಿಸು. ನಿನ್ನ ಭವಿಷ್ಯ ಇಂದಿನ ಅಭ್ಯಾಸಗಳಲ್ಲಿ ಅಡಗಿದೆ. ಸಮಯವನ್ನು ಗೆದ್ದವನು ಜೀವನವನ್ನು ಗೆಲ್ಲುತ್ತಾನೆ. 9. ನಿನ್ನ ಆಲೋಚನೆಗಳೇ ನಿನ್ನ ಭವಿಷ್ಯವನ್ನು ನಿರ್ಮಿಸುತ್ತವೆ. ಒಳ್ಳೆಯ ಆಲೋಚನೆ ಒಳ್ಳೆಯ ಜೀವನವನ್ನು ರೂಪಿಸುತ್ತದೆ. ಕೆಟ್ಟ ಆಲೋಚನೆ ದುಃಖವನ್ನು ಹೆಚ್ಚಿಸುತ್ತದೆ. ಮನಸ್ಸು ಯಾವ ದಿಕ್ಕಿನಲ್ಲಿ ಸಾಗುತ್ತದೆಯೋ ಜೀವನವು ಅದೇ ದಿಕ್ಕಿನಲ್ಲಿ ಸಾಗುತ್ತದೆ. ಆದ್ದರಿಂದ ನಿನ್ನ ಚಿಂತನೆಗಳನ್ನು ಕಾಪಾಡಿಕೋ. ಪ್ರತಿದಿನ ಒಳ್ಳೆಯದನ್ನು ಯೋಚಿಸು. ಆತ್ಮವಿಶ್ವಾಸದಿಂದ ಕೆಲಸ ಮಾಡು. ವಿಫಲತೆಯನ್ನು ಪಾಠವಾಗಿ ಸ್ವೀಕರಿಸು. ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡ. ಒಂದು ಒಳ್ಳೆಯ ಆಲೋಚನೆ ಜೀವನವನ್ನು ಬದಲಾಯಿಸಬಹುದು. ಇಂದು ಬದಲಾದ ಚಿಂತನೆಯೇ ನಾಳೆಯ ಯಶಸ್ಸಿನ ಬೀಜ. 10. ನಿನ್ನ ಜೀವನವನ್ನು ಬದಲಾಯಿಸುವ ಅತ್ಯುತ್ತಮ ಸಮಯ ಇಂದು. ಸರಿಯಾದ ಸಮಯಕ್ಕಾಗಿ ಕಾಯಬೇಡ, ಯಾಕೆಂದರೆ ಪರಿಪೂರ್ಣ ಸಮಯ ಎಂದಿಗೂ ಬರುವುದಿಲ್ಲ. ಇಂದು ಆರಂಭಿಸಿದ ಕೆಲಸವೇ ನಾಳೆ ಫಲ ಕೊಡುತ್ತದೆ. ಭಯದಿಂದ ಮುಂದೂಡಿದ ಕನಸುಗಳು ನಿಧಾನವಾಗಿ ಸಾಯುತ್ತವೆ. ಸಣ್ಣ ಹೆಜ್ಜೆಯು ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ. ಮೊದಲ ಹೆಜ್ಜೆ ಇಡುವ ಧೈರ್ಯ ಹೊಂದಿರು. ನಿನ್ನ ಭವಿಷ್ಯ ನಿನ್ನ ನಿರ್ಧಾರದಿಂದ ಆರಂಭವಾಗುತ್ತದೆ. ಇಂದಿನ ಪರಿಶ್ರಮವೇ ನಾಳೆಯ ಹೆಮ್ಮೆ. ಈ ಕ್ಷಣವೇ ನಿನ್ನ ಜೀವನದ ಹೊಸ ಆರಂಭವಾಗಬಹುದು. ನಾಳೆಗಾಗಿ ಕಾಯಬೇಡ, ಇಂದುಲೇ ನಿನ್ನ ಜೀವನವನ್ನು ಬದಲಾಯಿಸು. 1. ನಿನ್ನ ದೊಡ್ಡ ಶತ್ರು ಹೊರಗಿಲ್ಲ, ಅದು ನಿನ್ನ ನಿಯಂತ್ರಣವಿಲ್ಲದ ಮನಸ್ಸು. ಹೆಚ್ಚಿನ ಜನರು ತಮ್ಮ ಶತ್ರುವನ್ನು ಹೊರಗೆ ಹುಡುಕುತ್ತಾರೆ, ಆದರೆ ನಿಜವಾದ ಶತ್ರು ನಮ್ಮೊಳಗೆ ಇರುತ್ತಾನೆ. ಅದು ನಮ್ಮ ಭಯ, ಕೋಪ ಮತ್ತು ಅಹಂಕಾರ. ಮನಸ್ಸು ನಿಯಂತ್ರಣದಲ್ಲಿಲ್ಲದಿದ್ದರೆ ಜೀವನವು ನಿಯಂತ್ರಣದಲ್ಲಿರುವುದಿಲ್ಲ. ಪ್ರತಿದಿನ ಸ್ವಲ್ಪ ಸಮಯ ಮನಸ್ಸಿನ ಜೊತೆ ಕಳೆಯು. ನಿನ್ನ ಆಲೋಚನೆಗಳನ್ನು ಗಮನಿಸು. ಒಳ್ಳೆಯ ಆಲೋಚನೆಗಳನ್ನು ಬೆಳೆಸು. ಕೆಟ್ಟ ಆಲೋಚನೆಗಳನ್ನು ನಿಧಾನವಾಗಿ ಬಿಡು. ಮನಸ್ಸನ್ನು ಗೆದ್ದವನು ಯಾವ ಯುದ್ಧದಲ್ಲೂ ಸೋಲುವುದಿಲ್ಲ. ನಿನ್ನನ್ನು ನೀನೇ ಗೆದ್ದಾಗ ಜಗತ್ತೇ ನಿನ್ನದಾಗುತ್ತದೆ. 12. ದುಃಖವನ್ನು ತಪ್ಪಿಸಲು ಸಾಧ್ಯವಿಲ್ಲ, ಆದರೆ ಅದರಲ್ಲಿ ಸಿಲುಕಿಕೊಳ್ಳುವುದು ನಿನ್ನ ಆಯ್ಕೆ. ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಬರುತ್ತದೆ. ದುಃಖ ಯಾರನ್ನೂ ಬಿಟ್ಟು ಹೋಗುವುದಿಲ್ಲ, ಆದರೆ ಕೆಲವರು ಅದನ್ನು ಪಾಠವಾಗಿಸಿಕೊಳ್ಳುತ್ತಾರೆ. ಇನ್ನು ಕೆಲವರು ಅದನ್ನೇ ಜೀವನವನ್ನಾಗಿ ಮಾಡಿಕೊಳ್ಳುತ್ತಾರೆ. ಪ್ರತಿ ನೋವು ಏನನ್ನಾದರೂ ಕಲಿಸುತ್ತದೆ. ಕಷ್ಟಗಳು ನಿನ್ನನ್ನು ಬಲಿಷ್ಠನನ್ನಾಗಿಸುತ್ತವೆ. ಸೋಲು ನಿನ್ನ ಅಂತ್ಯವಲ್ಲ, ಅದು ಹೊಸ ಆರಂಭದ ಸೂಚನೆ. ಎದ್ದು ನಿಂತಾಗಲೇ ಜೀವನ ಬದಲಾಗುತ್ತದೆ. ದುಃಖ ಶಾಶ್ವತವಲ್ಲ, ಧೈರ್ಯ ಮಾತ್ರ ಶಾಶ್ವತ. 13. ಹೆಚ್ಚು ಆಸೆ ಇರುವಲ್ಲಿ ಹೆಚ್ಚು ಅಶಾಂತಿ ಇರುತ್ತದೆ. ಅಗತ್ಯಕ್ಕಿಂತ ಹೆಚ್ಚು ಬಯಸಿದಾಗ ಮನಸ್ಸು ಅಶಾಂತವಾಗುತ್ತದೆ. ಸಿಕ್ಕದ್ದಕ್ಕಿಂತ ಸಿಗದದ್ದೇ ದೊಡ್ಡದಾಗಿ ಕಾಣುತ್ತದೆ. ಇದರಿಂದ ಸಂತೋಷ ದೂರವಾಗುತ್ತದೆ. ಕೃತಜ್ಞತೆಯನ್ನು ಬೆಳೆಸಿಕೊಳ್ಳು. ಇರುವುದರಲ್ಲೇ ಸಂತೋಷವನ್ನು ಕಂಡುಕೊಳ್ಳು. ಸರಳ ಜೀವನವೇ ಸುಂದರ ಜೀವನ. ಲೋಭ ಮನಸ್ಸಿನ ಶಾಂತಿಯನ್ನು ಕದಿಯುತ್ತದೆ. ತೃಪ್ತಿ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ಅದೇ ನಿಜವಾದ ಐಶ್ವರ್ಯ. ತೃಪ್ತಿಯೇ ಜೀವನದ ಅತ್ಯಂತ ದೊಡ್ಡ ಸಂಪತ್ತು. 14. 1000 ಬಾರಿ ಬೀಳುವುದಕ್ಕಿಂತ 1001 ಬಾರಿ ಏಳುವುದು ಮುಖ್ಯ. ಸೋಲು ಜೀವನದ ಒಂದು ಭಾಗ. ಬಿದ್ದರೆ ಅದು ಅಂತ್ಯವಲ್ಲ, ಮತ್ತೆ ಎದ್ದು ನಿಲ್ಲದಿದ್ದರೆ ಮಾತ್ರ ಅಂತ್ಯ. ಪ್ರತಿ ಸೋಲು ಹೊಸ ಪಾಠವನ್ನು ಕಲಿಸುತ್ತದೆ. ಧೈರ್ಯಶಾಲಿಗಳು ಎಂದಿಗೂ ಕೈಬಿಡುವುದಿಲ್ಲ. ಅವರು ಕಲಿಯುತ್ತಾರೆ, ಮತ್ತೆ ಪ್ರಯತ್ನಿಸುತ್ತಾರೆ, ಕೊನೆಗೆ ಗೆಲ್ಲುತ್ತಾರೆ. ಯಶಸ್ಸು ನಿರಂತರ ಪ್ರಯತ್ನದ ಫಲ. ಬಿದ್ದವನು ಸೋತವನಲ್ಲ, ಎದ್ದೇಳದವನೇ ಸೋತವನು. 15. ನಿನ್ನ ಮಾತು ಇನ್ನೊಬ್ಬರ ಮನಸ್ಸಿಗೆ ಗಾಯವಾಗದಿರಲಿ. ಮಾತುಗಳಿಗೆ ದೊಡ್ಡ ಶಕ್ತಿ ಇದೆ. ಅವು ಒಬ್ಬರ ಜೀವನವನ್ನು ಕಟ್ಟಬಹುದು ಅಥವಾ ಮುರಿಯಬಹುದು. ಆದ್ದರಿಂದ ಮಾತನಾಡುವ ಮೊದಲು ಯೋಚಿಸು. ಸಿಹಿ ಮಾತು ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಕಠಿಣ ಮಾತು ಹೃದಯವನ್ನು ಒಡೆಯುತ್ತದೆ. ಕೋಪದಲ್ಲಿ ಮಾತನಾಡಬೇಡ, ಪ್ರೀತಿಯಿಂದ ಮಾತನಾಡು. ನಿನ್ನ ಮಾತು ಆಶೀರ್ವಾದವಾಗಲಿ. ಒಳ್ಳೆಯ ಮಾತು 1000 ಔಷಧಿಗಳಿಗಿಂತ ಶ್ರೇಷ್ಠ. 16. ನಿನ್ನ ಸಂತೋಷವನ್ನು ಯಾರ ಕೈಯಲ್ಲೂ ಇಡಬೇಡ. ಇತರರು ನಿನ್ನನ್ನು ಮೆಚ್ಚಿದರೆ ಮಾತ್ರ ಸಂತೋಷವಾಗಬೇಡ. ನಿನ್ನ ಸಂತೋಷ ನಿನ್ನ ನಿರ್ಧಾರವಾಗಿರಲಿ. ನಿನ್ನ ಮೌಲ್ಯವನ್ನು ನೀನೇ ಅರಿತುಕೋ. ಯಾರ ಅಭಿಪ್ರಾಯವೂ ನಿನ್ನ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ಸ್ವತಂತ್ರವಾಗಿ ಬದುಕಲು ಕಲಿಯು. ಒಂಟಿತನವನ್ನು ಹೆದರಬೇಡ. ನಿನ್ನೊಂದಿಗೆ ನೀನೇ ಸ್ನೇಹ ಬೆಳೆಸು. ಅದೇ ನಿಜವಾದ ಸ್ವಾತಂತ್ರ್ಯ. ಅಲ್ಲಿಯೇ ಶಾಂತಿ ಸಿಗುತ್ತದೆ. ಸಂತೋಷ ನಿನ್ನೊಳಗಿದ್ದಾಗ ಯಾರೂ ಅದನ್ನು ಕಸಿದುಕೊಳ್ಳಲಾರರು. 17. ನಿನ್ನ ಅಭ್ಯಾಸಗಳೇ ನಿನ್ನ ಭವಿಷ್ಯವನ್ನು ಬರೆಯುತ್ತವೆ. ಒಂದು ದಿನದ ಪ್ರಯತ್ನ ಸಾಕಾಗುವುದಿಲ್ಲ. ಪ್ರತಿದಿನದ ಅಭ್ಯಾಸವೇ ಜೀವನವನ್ನು ರೂಪಿಸುತ್ತದೆ. ಒಳ್ಳೆಯ ಅಭ್ಯಾಸಗಳು ಯಶಸ್ಸನ್ನು ತರುತ್ತವೆ. ಕೆಟ್ಟ ಅಭ್ಯಾಸಗಳು ಅವಕಾಶಗಳನ್ನು ಕಳಿಸುತ್ತವೆ. ಪ್ರತಿ ಬೆಳಿಗ್ಗೆ ಹೊಸ ನಿರ್ಧಾರ ತೆಗೆದುಕೋ. ಸಣ್ಣ ಬದಲಾವಣೆಗಳನ್ನು ಆರಂಭಿಸು. ನಿರಂತರವಾಗಿ ಮುಂದುವರಿಸು. ನಿಧಾನವಾಗಿ ಜೀವನ ಬದಲಾಗುತ್ತದೆ. ಅಭ್ಯಾಸವೇ ವ್ಯಕ್ತಿತ್ವವಾಗುತ್ತದೆ. ಇಂದಿನ ಒಳ್ಳೆಯ ಅಭ್ಯಾಸವೇ ನಾಳೆಯ ದೊಡ್ಡ ಯಶಸ್ಸು.
18 ಯಾರನ್ನೂ ದ್ವೇಷಿಸಬೇಡ, ಏಕೆಂದರೆ ದ್ವೇಷ ಮೊದಲು ನಿನ್ನನ್ನೇ ಸುಡುತ್ತದೆ. ದ್ವೇಷ ಮನಸ್ಸಿನ ವಿಷ, ಅದು ನಿಧಾನವಾಗಿ ನಿನ್ನ ಶಾಂತಿಯನ್ನು ಕದಿಯುತ್ತದೆ. ದ್ವೇಷದಿಂದ ಬದುಕುವುದು ಭಾರವಾದ ಹೊರೆ ಹೊತ್ತಂತೆ. ಕ್ಷಮೆ ಮನಸ್ಸನ್ನು ಹಗುರವಾಗಿಸುತ್ತದೆ. ಪ್ರತಿಯೊಬ್ಬರೂ ತಪ್ಪು ಮಾಡುತ್ತಾರೆ, ನೀನು ತಪ್ಪು ಮಾಡಿರಬಹುದು. ಇತರರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು. ಪ್ರೀತಿ ದ್ವೇಷಕ್ಕಿಂತ ಬಲಿಷ್ಠ. ಶಾಂತಿ ಕ್ಷಮೆಯಿಂದ ಆರಂಭವಾಗುತ್ತದೆ. ದ್ವೇಷವನ್ನು ಬಿಟ್ಟ ಕ್ಷಣದಿಂದ ನಿಜವಾದ ಜೀವನ ಆರಂಭವಾಗುತ್ತದೆ. 19 ನಿನ್ನ ಜೀವನವನ್ನು ಬದಲಾಯಿಸಲು ಒಂದೇ ಒಂದು ನಿರ್ಧಾರ ಸಾಕು. ಅನೇಕ ಜನರು ಸರಿಯಾದ ಸಮಯಕ್ಕಾಗಿ ಕಾಯುತ್ತಾರೆ, ಆದರೆ ಬದಲಾವಣೆ ಒಂದು ನಿರ್ಧಾರದಿಂದ ಆರಂಭವಾಗುತ್ತದೆ. ಇಂದು ತೆಗೆದುಕೊಂಡ ನಿರ್ಧಾರ ನಾಳೆಯ ಭವಿಷ್ಯವಾಗುತ್ತದೆ. ಧೈರ್ಯವಾಗಿ ಮೊದಲ ಹೆಜ್ಜೆ ಇಡು. ಭಯವನ್ನು ಹಿಂದೆ ಬಿಡು. ಕನಸುಗಳಿಗೆ ಜೀವ ಕೊಡು. ನಿನ್ನ ಮೇಲಿನ ನಂಬಿಕೆಯನ್ನು ಹೆಚ್ಚಿಸು. ಪ್ರತಿದಿನ ಸ್ವಲ್ಪ ಮುನ್ನಡೆಯು. ಒಂದು ದಿನ ದೊಡ್ಡ ಬದಲಾವಣೆ ಕಾಣುತ್ತೀಯ. ಒಂದು ನಿರ್ಧಾರ ಇಡೀ ಜೀವನವನ್ನು ಬದಲಾಯಿಸಬಹುದು. 20 ನಿನ್ನೊಳಗಿನ ಬೆಳಕನ್ನು ಕಂಡುಕೊಂಡರೆ ಹೊರಗಿನ ಕತ್ತಲೆ ನಿನ್ನನ್ನು ಹೆದರಿಸಲಾರದು. ಪ್ರತಿಯೊಬ್ಬರೊಳಗೂ ಒಂದು ಶಕ್ತಿ ಅಡಗಿದೆ. ಹೆಚ್ಚಿನವರು ಅದನ್ನು ಹುಡುಕುವುದೇ ಇಲ್ಲ. ಆತ್ಮವಿಶ್ವಾಸವೇ ಆ ಬೆಳಕು, ಜ್ಞಾನವೇ ಆ ಬೆಳಕು, ಸತ್ಯವೇ ಆ ಬೆಳಕು. ನಿನ್ನ ಮೇಲೆ ನಂಬಿಕೆ ಇಟ್ಟಾಗ ಜೀವನ ಬದಲಾಗುತ್ತದೆ. ಯಾವ ಕಷ್ಟವೂ ಶಾಶ್ವತವಲ್ಲ. ಪ್ರತಿ ಕತ್ತಲೆಯ ನಂತರ ಬೆಳಗು ಬರುತ್ತದೆ. ನಿನ್ನ ಬೆಳಕನ್ನು ನೀನೇ ಬೆಳಗಿಸು. ನಿನ್ನೊಳಗಿನ ಬೆಳಕೆ ನಿನ್ನ ಜೀವನದ ನಿಜವಾದ ದಾರಿ. 21 ನೀನು ಇಂದು ಮಾಡುತ್ತಿರುವ ಕೆಲಸವೇ ನಾಳೆಯ ನಿನ್ನ ಪರಿಚಯವಾಗುತ್ತದೆ. ಪ್ರತಿದಿನ ನೀನು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳು ನಿನ್ನ ಭವಿಷ್ಯವನ್ನು ರೂಪಿಸುತ್ತವೆ. ಯಶಸ್ಸು ಒಂದೇ ದಿನದಲ್ಲಿ ಸಿಗುವುದಿಲ್ಲ, ಅದು ಪ್ರತಿದಿನದ ಪರಿಶ್ರಮದ ಫಲ. ಇಂದು ಸಮಯವನ್ನು ವ್ಯರ್ಥ ಮಾಡಿದರೆ ನಾಳೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಕೆಲಸವನ್ನು ಪ್ರೀತಿಸಲು ಕಲಿಯು. ಸೋಮಾರಿತನವನ್ನು ದೂರ ಮಾಡು. ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡು. ನಿಧಾನವಾದ ಪ್ರಗತಿಯು ಪ್ರಗತಿಯೇ. ಒಂದು ದಿನ ಜಗತ್ತು ನಿನ್ನನ್ನು ಗುರುತಿಸುತ್ತದೆ. ಇಂದಿನ ಪರಿಶ್ರಮವೇ ನಾಳೆಯ ಗೌರವ. 22 ಮೌನ ಕೆಲವೊಮ್ಮೆ 1000 ಮಾತುಗಳಿಗಿಂತ ಹೆಚ್ಚು ಶಕ್ತಿಯುತವಾಗಿರುತ್ತದೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕೆಂದಿಲ್ಲ. ಕೆಲವೊಮ್ಮೆ ಮೌನವೇ ಅತ್ಯುತ್ತಮ ಉತ್ತರ. ಕೋಪದಲ್ಲಿ ಮಾತನಾಡಿದ ಮಾತು ಗಾಯವಾಗಬಹುದು. ಮೌನದಲ್ಲಿ ಯೋಚಿಸಿದ ನಿರ್ಧಾರ ಜೀವನ ಬದಲಾಯಿಸಬಹುದು. ನಿನ್ನ ಮನಸ್ಸಿಗೆ ವಿಶ್ರಾಂತಿ ಕೊಡು. ಪ್ರತಿಯೊಂದು ಜಗಳದಲ್ಲಿ ಗೆಲ್ಲಬೇಕೆಂಬ ಅಗತ್ಯವಿಲ್ಲ. ಶಾಂತವಾಗಿರುವುದು ದುರ್ಬಲತೆ ಅಲ್ಲ, ಅದು ಪ್ರಬುದ್ಧತೆಯ ಸಂಕೇತ. ಮೌನದಲ್ಲಿ ಜ್ಞಾನ ಬೆಳೆಯುತ್ತದೆ. ಮಾತಿಗಿಂತ ಮೌನವೇ ಕೆಲವೊಮ್ಮೆ ದೊಡ್ಡ ಶಕ್ತಿ. 23 ನಿನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಧೈರ್ಯವೇ ನಿನ್ನ ಬೆಳವಣಿಗೆಯ ಆರಂಭ. ತಪ್ಪು ಮಾಡುವುದು ಮಾನವ ಸಹಜ, ಆದರೆ ಅದನ್ನು ಮರೆಮಾಚುವುದು ದೊಡ್ಡ ತಪ್ಪು. ತಪ್ಪನ್ನು ಒಪ್ಪಿಕೊಂಡಾಗ ಜ್ಞಾನ ಬೆಳೆಯುತ್ತದೆ. ಅನುಭವವೇ ಅತ್ಯುತ್ತಮ ಗುರು. ಪ್ರತಿ ತಪ್ಪಿನಿಂದ ಹೊಸ ಪಾಠ ಕಲಿಯು. ಅದೇ ನಿನ್ನನ್ನು ಬಲಿಷ್ಠನನ್ನಾಗಿಸುತ್ತದೆ. ತಪ್ಪುಗಳಿಂದ ಓಡಬೇಡ, ಅವುಗಳಿಂದ ಕಲಿಯು. ಆಗಲೇ ಜೀವನ ಬದಲಾಗುತ್ತದೆ. ತಪ್ಪು ಅಂತ್ಯವಲ್ಲ, ಅದು ಹೊಸ ಆರಂಭ. 24 ಅಹಂಕಾರ ಎಷ್ಟು ದೊಡ್ಡದೋ ಪತನವು ಅಷ್ಟೇ ದೊಡ್ಡದು. ವಿನಯವಿರುವ ವ್ಯಕ್ತಿಯನ್ನು ಎಲ್ಲರೂ ಗೌರವಿಸುತ್ತಾರೆ. ಅಹಂಕಾರ ಇರುವವನನ್ನು ಯಾರೂ ಹೆಚ್ಚು ದಿನ ಸಹಿಸುವುದಿಲ್ಲ. ಜ್ಞಾನ ಹೆಚ್ಚಾದಂತೆ ವಿನಯವು ಹೆಚ್ಚಬೇಕು. ಹೆಮ್ಮೆ ಸಂಬಂಧಗಳನ್ನು ಮುರಿಯುತ್ತದೆ, ವಿನಯ ಸಂಬಂಧಗಳನ್ನು ಕಟ್ಟುತ್ತದೆ. ದೊಡ್ಡ ವ್ಯಕ್ತಿಗಳು ಸರಳವಾಗಿರುತ್ತಾರೆ. ನೀನು ಎಷ್ಟು ಎತ್ತರಕ್ಕೆ ಹೋದರೂ ನೆಲವನ್ನು ಮರೆಯಬೇಡ. ಮಾನವೀಯತೆ ಉಳಿಸಿಕೋ. ವಿನಯವೇ ನಿಜವಾದ ಶಕ್ತಿ. ವಿನಯದಿಂದ ಬದುಕುವವನು ಎಂದಿಗೂ ಚಿಕ್ಕವನಾಗುವುದಿಲ್ಲ. 25 ಪ್ರತಿದಿನ ಹೊಸದಾಗಿ ಕಲಿಯುವವನು ಎಂದಿಗೂ ಸೋಲುವುದಿಲ್ಲ. ಜೀವನವೇ ಒಂದು ಶಾಲೆ. ಪ್ರತಿದಿನ ಹೊಸ ಪಾಠವನ್ನು ಕಲಿಸುತ್ತದೆ. ಕಲಿಯುವುದನ್ನು ನಿಲ್ಲಿಸಿದ ಕ್ಷಣ ಬೆಳವಣಿಗೆಯೂ ನಿಲ್ಲುತ್ತದೆ. ಪುಸ್ತಕಗಳಿಂದ ಕಲಿಯು, ಅನುಭವಗಳಿಂದ ಕಲಿಯು, ತಪ್ಪುಗಳಿಂದ ಕಲಿಯು, ಇತರರ ಯಶಸ್ಸಿನಿಂದಲೂ ಕಲಿಯು. ಜ್ಞಾನವೇ ನಿನ್ನ ದೊಡ್ಡ ಸಂಪತ್ತು, ಅದನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ. ಕಲಿಯುವ ಮನಸ್ಸೇ ಯಶಸ್ಸಿನ ಮೂಲ. 26 ನಿನ್ನ ಮಾತು, ನಿನ್ನ ನಡೆ ಮತ್ತು ನಿನ್ನ ಆಲೋಚನೆ ಒಂದೇ ಆಗಿರಲಿ. ನಿಜವಾದ ವ್ಯಕ್ತಿತ್ವ ನಟನೆಯಿಂದ ಬರೋದಿಲ್ಲ, ಅದು ಪ್ರಾಮಾಣಿಕತೆಯಿಂದ ಬರುತ್ತದೆ. ಒಳಗೆ ಒಂದು, ಹೊರಗೆ ಇನ್ನೊಂದು ಆಗಬೇಡ. ಸತ್ಯವಂತನಿಗೆ ಭಯ ಇರುವುದಿಲ್ಲ. ಪ್ರಾಮಾಣಿಕತೆ ನಂಬಿಕೆಯನ್ನು ಹುಟ್ಟಿಸುತ್ತದೆ. ನಂಬಿಕೆ ಜೀವನವನ್ನು ಸುಂದರಗೊಳಿಸುತ್ತದೆ. ಯಾರೂ ನೋಡದಿದ್ದರೂ ಒಳ್ಳೆಯದನ್ನೇ ಮಾಡು, ಅದೇ ನಿಜವಾದ ಮೌಲ್ಯ, ಅದೇ ನಿನ್ನ ವ್ಯಕ್ತಿತ್ವ. ಪ್ರಾಮಾಣಿಕತೆ ಎಂದಿಗೂ ಸೋಲುವುದಿಲ್ಲ. 27 ಇತರರಿಗೆ ಬೆಳಕು ನೀಡುವ ದೀಪ ತನ್ನ ಬೆಳಕನ್ನು ಕಳೆದುಕೊಳ್ಳುವುದಿಲ್ಲ. ಸಹಾಯ ಮಾಡಿದರೆ ನೀನು ಬಡವನಾಗುವುದಿಲ್ಲ. ಪ್ರೀತಿ ಹಂಚಿದರೆ ಅದು ಕಡಿಮೆಯಾಗುವುದಿಲ್ಲ. ಒಳ್ಳೆಯ ಮಾತು ಹೇಳಿದರೆ ಗೌರವ ಹೆಚ್ಚುತ್ತದೆ. ಇತರರನ್ನು ಎತ್ತಿದಾಗ ನೀನು ಎತ್ತರವಾಗುತ್ತೀಯ. ಕರುಣೆ ಮನುಷ್ಯನ ನಿಜವಾದ ಆಭರಣ. ಸಣ್ಣ ಸಹಾಯವು ದೊಡ್ಡ ಬದಲಾವಣೆ ತರಬಹುದು. ನಿನ್ನಿಂದ ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡು, ಅದರ ಫಲ ಒಂದು ದಿನ ಮರಳಿ ಬರುತ್ತದೆ. ಒಳ್ಳೆಯತನ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಬೆಳಕನ್ನು ಹಂಚಿದಷ್ಟು ಜೀವನ ಇನ್ನಷ್ಟು ಪ್ರಕಾಶಿಸುತ್ತದೆ. 28 ಭೂತಕಾಲವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಭವಿಷ್ಯವನ್ನು ನಿರ್ಮಿಸಬಹುದು.
ನಿನ್ನೆ ಮಾಡಿದ ತಪ್ಪುಗಳ ಬಗ್ಗೆ ಅಳುತ್ತಾ ಕುಳಿತುಕೊಳ್ಳಬೇಡ. ಅವು ನಿನ್ನನ್ನು ಬಲಿಷ್ಠನನ್ನಾಗಿಸಲು ಬಂದ ಪಾಠಗಳು. ಇಂದಿನ ನಿರ್ಧಾರವೇ ನಾಳೆಯ ಜೀವನವನ್ನು ರೂಪಿಸುತ್ತದೆ. ಹಳೆಯ ನೋವನ್ನು ಬಿಡು, ಹೊಸ ಕನಸುಗಳನ್ನು ಆರಂಭಿಸು. ನಿನ್ನ ಮೇಲೆ ನಂಬಿಕೆ ಇಡು, ಮುಂದೆ ಸಾಗು. ಹಿಂದೆ ನೋಡುತ್ತಾ ನಡೆದರೆ ಮುಗ್ಗರಿಸುತ್ತೀಯ, ಮುಂದೆ ನೋಡಿದರೆ ದಾರಿ ಕಾಣುತ್ತದೆ. ನಿನ್ನ ಭವಿಷ್ಯ ಇನ್ನೂ ನಿನ್ನ ಕೈಯಲ್ಲಿದೆ. 29. ಸತ್ಯವನ್ನು ಹೇಳಲು ಧೈರ್ಯ ಬೇಕು, ಸುಳ್ಳನ್ನು ನೆನಪಿಡಲು ಭಯ ಬೇಕು. ಸುಳ್ಳು ತಾತ್ಕಾಲಿಕವಾಗಿ ಉಳಿಯಬಹುದು, ಆದರೆ ಸತ್ಯ ಶಾಶ್ವತವಾಗಿ ಉಳಿಯುತ್ತದೆ. ಸತ್ಯವಂತನಿಗೆ ಮರೆಮಾಚುವ ಅಗತ್ಯವಿಲ್ಲ, ಅವನ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತದೆ. ಸುಳ್ಳು ಹೊಸ ಸುಳ್ಳುಗಳನ್ನು ಹುಟ್ಟಿಸುತ್ತದೆ, ಸತ್ಯ ನಂಬಿಕೆಯನ್ನು ಬೆಳೆಸುತ್ತದೆ. ನಂಬಿಕೆ ಸಂಬಂಧಗಳನ್ನು ಉಳಿಸುತ್ತದೆ. ಪ್ರಾಮಾಣಿಕತೆ ನಿನ್ನ ದೊಡ್ಡ ಸಂಪತ್ತು, ಅದನ್ನು ಎಂದಿಗೂ ಕಳೆದುಕೊಳ್ಳಬೇಡ. ಸತ್ಯದ ದಾರಿ ಕಷ್ಟವಾದರೂ ಅದು ಸರಿಯಾದ ದಾರಿ. 30. ನಿನ್ನ ಜೀವನದ ಅತ್ಯಂತ ದೊಡ್ಡ ಹೂಡಿಕೆ ನಿನ್ನ ಮೇಲೆಯೇ ಇರಬೇಕು. ಹಣವನ್ನು ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆದರೆ ಜ್ಞಾನವಿಲ್ಲದೆ ಹಣವು ಉಳಿಯುವುದಿಲ್ಲ. ನಿನ್ನ ಕೌಶಲ್ಯವನ್ನು ಬೆಳೆಸು, ಪ್ರತಿದಿನ ಹೊಸದನ್ನು ಕಲಿಯು. ದೇಹವನ್ನು ಆರೋಗ್ಯವಾಗಿಟ್ಟುಕೋ, ಮನಸ್ಸನ್ನು ಶಾಂತವಾಗಿಟ್ಟುಕೋ, ಸಮಯವನ್ನು ಸರಿಯಾಗಿ ಬಳಸಿಕೋ. ನಿನ್ನ ಬೆಳವಣಿಗೆಯೇ ನಿನ್ನ ದೊಡ್ಡ ಸಂಪತ್ತು. ನೀನು ಬದಲಾಗಿದರೆ ನಿನ್ನ ಜೀವನವು ಬದಲಾಗುತ್ತದೆ. ನಿನ್ನ ಮೇಲಿನ ಹೂಡಿಕೆಯೇ ಜೀವನದ ಅತ್ಯಂತ ಲಾಭದಾಯಕ ಹೂಡಿಕೆ. 31. ನಿನ್ನ ಜೀವನದ ದಿಕ್ಕನ್ನು ಬದಲಾಯಿಸಲು ಒಂದು ಸರಿಯಾದ ನಿರ್ಧಾರ ಸಾಕು. ಜೀವನದಲ್ಲಿ ಕೆಲವೊಮ್ಮೆ ಒಂದು ನಿರ್ಧಾರವೇ ಎಲ್ಲವನ್ನೂ ಬದಲಾಯಿಸುತ್ತದೆ. ಭಯದಿಂದ ಹಿಂದೆ ಸರಿದರೆ ಅವಕಾಶ ಕೈತಪ್ಪುತ್ತದೆ. ಧೈರ್ಯದಿಂದ ಮುಂದೆ ನಡೆದರೆ ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ. ಪ್ರತಿಯೊಂದು ದೊಡ್ಡ ಯಶಸ್ಸು ಒಂದು ಸಣ್ಣ ನಿರ್ಧಾರದಿಂದಲೇ ಆರಂಭವಾಗಿದೆ. ಇತರರು ಏನು ಹೇಳುತ್ತಾರೆ ಎಂದು ಯೋಚಿಸುತ್ತಾ ಸಮಯ ಕಳೆಯಬೇಡ. ನಿನ್ನ ಮನಸ್ಸಿನ ಮಾತನ್ನು ಕೇಳು. ತಪ್ಪಾದರೂ ಕಲಿಯುತ್ತೀಯ, ಯಶಸ್ವಿಯಾದರೆ ಬೆಳೆಯುತ್ತೀಯ. ನಿರ್ಧಾರ ತೆಗೆದುಕೊಳ್ಳಲು ಹೆದರಬೇಡ, ನಿನ್ನ ಭವಿಷ್ಯ ನಿನ್ನ ನಿರ್ಧಾರಗಳ ಮೇಲೆ ನಿಂತಿದೆ. 32. ಶಾಂತ ಮನಸ್ಸು ಹೊಂದಿರುವವನು ಯಾವ ಬಿರುಗಾಳಿಯನ್ನು ಎದುರಿಸಬಲ್ಲ. ಜೀವನದಲ್ಲಿ ಸಮಸ್ಯೆಗಳು ಬರುತ್ತಲೇ ಇರುತ್ತವೆ, ಆದರೆ ಶಾಂತ ಮನಸ್ಸು ಎಂದಿಗೂ ದಾರಿ ಕಂಡುಕೊಳ್ಳುತ್ತದೆ. ಗಾಬರಿಯಿಂದ ಸಮಸ್ಯೆ ದೊಡ್ಡದಾಗುತ್ತದೆ, ಶಾಂತಿಯಿಂದ ಪರಿಹಾರ ಸಿಗುತ್ತದೆ. ಪ್ರತಿ ಸಂಕಷ್ಟವೂ ಒಂದು ಪರೀಕ್ಷೆ, ಆ ಪರೀಕ್ಷೆಯಲ್ಲಿ ತಾಳ್ಮೆಯೇ ನಿನ್ನ ಶಕ್ತಿ. ಮನಸ್ಸು ಸ್ಥಿರವಾಗಿದ್ದರೆ ನಿರ್ಧಾರಗಳು ಸರಿಯಾಗಿರುತ್ತವೆ, ಆತುರದಿಂದ ತಪ್ಪುಗಳು ಹೆಚ್ಚಾಗುತ್ತವೆ. ಶಾಂತಿಯೇ ನಿಜವಾದ ಬುದ್ಧಿವಂತಿಕೆ. ಶಾಂತ ಮನಸ್ಸನ್ನು ಯಾರೂ ಸೋಲಿಸಲಾರರು. 33. ಇತರರನ್ನು ಗೆಲ್ಲುವುದಕ್ಕಿಂತ ನಿನ್ನ ಆಸೆಗಳನ್ನು ಗೆಲ್ಲುವುದು ದೊಡ್ಡ ವಿಜಯ. ಆಸೆಗಳಿಗೆ ಅಂತ್ಯವಿಲ್ಲ, ಒಂದು ಈಡೇರಿದರೆ ಮತ್ತೊಂದು ಹುಟ್ಟುತ್ತದೆ. ಅದರ ಹಿಂದೆ ಓಡಿದಷ್ಟು ಮನಸ್ಸು ದಣಿಯುತ್ತದೆ. ತೃಪ್ತಿಯಿಂದ ಬದುಕಲು ಕಲಿಯು, ನಿಯಂತ್ರಣವಿರುವ ಜೀವನ ಸುಂದರವಾಗಿರುತ್ತದೆ. ಲೋಭದಿಂದ ಶಾಂತಿ ದೂರವಾಗುತ್ತದೆ. ಅಗತ್ಯವಿರುವುದನ್ನು ಮಾತ್ರ ಬಯಸು. ಸರಳತೆಯಲ್ಲಿ ಸಂತೋಷವನ್ನು ಕಂಡುಕೋ, ಅದೇ ನಿಜವಾದ ಸ್ವಾತಂತ್ರ್ಯ. ನಿನ್ನ ಆಸೆಗಳನ್ನು ಗೆದ್ದ ದಿನವೇ ನಿಜವಾದ ವಿಜಯ. 34. ಇತರರ ತಪ್ಪುಗಳನ್ನು ಎಣಿಸುವ ಮೊದಲು ನಿನ್ನ ತಪ್ಪುಗಳನ್ನು ಗಮನಿಸು. ಬೇರೆಯವರ ಜೀವನವನ್ನು ತೀರ್ಪು ನೀಡುವುದು ಸುಲಭ, ಆದರೆ ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದು ಕಷ್ಟ. ಪ್ರತಿದಿನ ನಿನ್ನನ್ನು ನೀನೇ ಪ್ರಶ್ನಿಸು. ಇಂದು ನಾನು ಏನು ಕಲಿತೆ, ನಾನು ಏನು ಸುಧಾರಿಸಬೇಕು? ಈ ಪ್ರಶ್ನೆಗಳು ನಿನ್ನನ್ನು ಉತ್ತಮ ವ್ಯಕ್ತಿಯನ್ನಾಗಿಸುತ್ತವೆ. ಇತರರನ್ನು ಟೀಕಿಸುವುದಕ್ಕಿಂತ ನಿನ್ನನ್ನು ಬದಲಾಯಿಸು, ಅದರಿಂದ ಜಗತ್ತೇ ಬದಲಾಗುತ್ತದೆ. ಸ್ವಯಂ ಅರಿವೇ ಜ್ಞಾನದ ಆರಂಭ. ನಿನ್ನನ್ನು ಸರಿಪಡಿಸಿದರೆ ಜೀವನವೇ ಸರಿಯಾಗುತ್ತದೆ. 35. ತಾಳ್ಮೆ ಕಹಿಯಾಗಿರಬಹುದು, ಆದರೆ ಅದರ ಫಲ ಸಿಹಿಯಾಗಿರುತ್ತದೆ. ಒಳ್ಳೆಯ ಫಲಕ್ಕೆ ಸಮಯ ಬೇಕು. ಬೀಜ ಬಿತ್ತಿದ ಕೂಡಲೇ ಮರ ಬೆಳೆಯುವುದಿಲ್ಲ, ಹಾಗೆಯೇ ಯಶಸ್ಸಿಗೂ ಸಮಯ ಬೇಕು. ಆತುರದಿಂದ ಅನೇಕ ಅವಕಾಶಗಳು ಕೈತಪ್ಪುತ್ತವೆ. ತಾಳ್ಮೆಯಿಂದ ಪರಿಶ್ರಮ ಮಾಡು, ನಿನ್ನ ಸಮಯ ಖಂಡಿತ ಬರುತ್ತದೆ. ಪ್ರತಿದಿನದ ಪ್ರಯತ್ನ ವ್ಯರ್ಥವಾಗುವುದಿಲ್ಲ. ಕಾಯುವವನು ಅಲ್ಲ, ನಿರಂತರವಾಗಿ ಪ್ರಯತ್ನಿಸುವವನು ಗೆಲ್ಲುತ್ತಾನೆ. ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡ. ತಾಳ್ಮೆ ಇಟ್ಟವನು ಕೊನೆಗೆ ಜಯವನ್ನು ಕಾಣುತ್ತಾನೆ. 36. ನಿನ್ನ ಸಂತೋಷವನ್ನು ಹಣದಿಂದ ಅಲ್ಲ, ಮನಸ್ಸಿನಿಂದ ಅಳೆಯು. ಹಣ ಅಗತ್ಯ, ಆದರೆ ಹಣ ಮಾತ್ರ ಜೀವನವಲ್ಲ. ಸಂಪತ್ತು ಇದ್ದರೂ ಶಾಂತಿ ಇಲ್ಲದಿದ್ದರೆ ಜೀವನ ಅಪೂರ್ಣ. ಪ್ರೀತಿ, ಆರೋಗ್ಯ ಮತ್ತು ನೆಮ್ಮದಿ ದೊಡ್ಡ ಸಂಪತ್ತು. ಸಂಬಂಧಗಳನ್ನು ಕಾಪಾಡಿಕೊಳ್ಳು, ಕುಟುಂಬಕ್ಕೆ ಸಮಯ ಕೊಡು. ನಗುವನ್ನು ಮರೆಯಬೇಡ, ಸಣ್ಣ ಸಂತೋಷಗಳನ್ನು ಆನಂದಿಸು. ಅಲ್ಲಿಯೇ ನಿಜವಾದ ಶ್ರೀಮಂತಿಕೆ ಇದೆ. ಶಾಂತಿಯಿರುವ ಮನಸ್ಸೇ ಜಗತ್ತಿನ ದೊಡ್ಡ ಐಶ್ವರ್ಯ. 37. ಒಳ್ಳೆಯ ಸ್ನೇಹಿತ ನಿನ್ನ ಜೀವನವನ್ನು ಬದಲಾಯಿಸಬಹುದು. ನೀನು ಯಾರ ಜೊತೆ ಸಮಯ ಕಳೆಯುತ್ತೀಯೋ ಅದೇ ನಿನ್ನ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಒಳ್ಳೆಯವರ ಜೊತೆ ಇದ್ದರೆ ಒಳ್ಳೆಯ ಅಭ್ಯಾಸಗಳು ಬರುತ್ತವೆ, ಕೆಟ್ಟವರ ಜೊತೆ ಇದ್ದರೆ ದಾರಿ ತಪ್ಪಬಹುದು. ಸ್ನೇಹಿತರನ್ನು ಜಾಣ್ಮೆಯಿಂದ ಆಯ್ಕೆ ಮಾಡು. ನಿನ್ನ ಕನಸುಗಳನ್ನು ಗೌರವಿಸುವವರ ಜೊತೆಗೇ ಇರು. ನಿನ್ನನ್ನು ಪ್ರೇರೇಪಿಸುವವರನ್ನು ಹುಡುಕು. ನಿನ್ನನ್ನು ಕೆಳಕ್ಕೆ ಎಳೆಯುವವರಿಂದ ದೂರವಿರು. ಒಳ್ಳೆಯ ಸಂಗತಿಯೇ ದೊಡ್ಡ ಶಕ್ತಿ.
ಅದು ನಿನ್ನ ವ್ಯಕ್ತಿತ್ವವನ್ನೇ ಬದಲಾಯಿಸುತ್ತದೆ. ಒಳ್ಳೆಯ ಸ್ನೇಹ ಜೀವನದ ಅಮೂಲ್ಯ ಉಡುಗೊರೆ. 38. ಪ್ರತಿಯೊಂದು ಬೆಳಗ್ಗೆಯೂ ಹೊಸ ಜೀವನದ ಆರಂಭ. ನಿನ್ನೆ ಏನೇ ಆಗಿರಲಿ ಅದು ಮುಗಿದಿದೆ. ಇಂದಿನ ದಿನ ಹೊಸ ಅವಕಾಶವನ್ನು ತಂದಿದೆ. ಹೊಸ ಗುರಿ ಇಡು, ಹೊಸ ಕನಸು ಕಾಣು, ಹೊಸ ಉತ್ಸಾಹದಿಂದ ಕೆಲಸ ಮಾಡು. ಹಳೆಯ ತಪ್ಪುಗಳನ್ನು ಮತ್ತೆ ಮಾಡಬೇಡ. ಪ್ರತಿ ಬೆಳಿಗ್ಗೆಯೂ ಹೊಸ ನಿರ್ಧಾರ ತೆಗೆದುಕೋ. ಸಣ್ಣ ಬದಲಾವಣೆ ದೊಡ್ಡ ಫಲ ಕೊಡುತ್ತದೆ. ಇಂದು ನಿನ್ನ ದಿನವಾಗಬಹುದು. ಪ್ರತಿ ಸೂರ್ಯೋದಯ ಹೊಸ ಭರವಸೆಯ ಸಂಕೇತ. 39. ನಿನ್ನ ನಿಜವಾದ ಶಕ್ತಿ ಕಷ್ಟದ ಸಮಯದಲ್ಲಿ ಕಾಣಿಸುತ್ತದೆ. ಸುಲಭ ಸಮಯದಲ್ಲಿ ಎಲ್ಲರೂ ನಗುತ್ತಾರೆ, ಆದರೆ ಕಷ್ಟದ ಸಮಯದಲ್ಲಿ ಮಾತ್ರ ನಿನ್ನ ವ್ಯಕ್ತಿತ್ವ ಗೊತ್ತಾಗುತ್ತದೆ. ಸಮಸ್ಯೆಗಳು ನಿನ್ನನ್ನು ಪರೀಕ್ಷಿಸುತ್ತವೆ. ಅವು ನಿನ್ನನ್ನು ಮುರಿಯಲು ಅಲ್ಲ, ಬಲಿಷ್ಠನನ್ನಾಗಿಸಲು ಬರುತ್ತವೆ. ಸೋಲನ್ನು ಹೆದರಬೇಡ. ಪ್ರತಿ ಪರೀಕ್ಷೆ ನಿನ್ನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಧೈರ್ಯದಿಂದ ನಿಲ್ಲು. ನಿನ್ನ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ಕಷ್ಟಗಳೇ ನಿನ್ನೊಳಗಿನ ಶಕ್ತಿಯನ್ನು ಹೊರತರುತ್ತವೆ. 40. ಕೊಡುವ ಮನಸ್ಸು ಇರುವವನು ಎಂದಿಗೂ ಬಡವನಾಗುವುದಿಲ್ಲ. ಕೊಡುವುದು ಹಣ ಮಾತ್ರವಲ್ಲ, ಒಂದು ನಗು, ಒಂದು ಒಳ್ಳೆಯ ಮಾತು, ಒಂದು ಸಹಾಯವು ದೊಡ್ಡ ದಾನ. ಇತರರಿಗೆ ಸಂತೋಷ ಕೊಡುವವನು ತಾನು ಸಂತೋಷವಾಗಿರುತ್ತಾನೆ. ಸ್ವಾರ್ಥ ಮನಸ್ಸನ್ನು ಸಣ್ಣದಾಗಿಸುತ್ತದೆ, ದಾನ ಮನಸ್ಸನ್ನು ದೊಡ್ಡದಾಗಿಸುತ್ತದೆ. ನಿನ್ನಿಂದ ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡು. ಪ್ರತಿಫಲದ ನಿರೀಕ್ಷೆ ಇಡಬೇಡ. ಒಳ್ಳೆಯತನ ಯಾವತ್ತೂ ವ್ಯರ್ಥವಾಗುವುದಿಲ್ಲ, ಅದು ಒಂದು ದಿನ ನಿನಗೆ ಮರಳಿ ಬರುತ್ತದೆ. ಕೊಡುವ ಕೈ ಯಾವತ್ತೂ ಖಾಲಿಯಾಗುವುದಿಲ್ಲ. 41. ನಿನ್ನ ಮನಸ್ಸನ್ನು ಶಾಂತವಾಗಿಡಲು ಕಲಿತರೆ ಜೀವನ ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ. ಹೊರಗಿನ ಪರಿಸ್ಥಿತಿಗಳು ಯಾವಾಗಲೂ ಬದಲಾಗುತ್ತಲೇ ಇರುತ್ತವೆ, ಆದರೆ ನಿನ್ನ ಮನಸ್ಸು ಸ್ಥಿರವಾಗಿದ್ದರೆ ನೀನು ಕುಗ್ಗುವುದಿಲ್ಲ. ಕಷ್ಟ ಬಂದಾಗ ಗಾಬರಿಯಾಗಬೇಡ, ಆಳವಾಗಿ ಯೋಚಿಸು. ಪ್ರತಿ ಸಮಸ್ಯೆಗೆ ಒಂದು ಪರಿಹಾರ ಇರುತ್ತದೆ. ಭಯದಿಂದ ಓಡಬೇಡ, ಶಾಂತಿಯಿಂದ ಮುಂದೆ ಸಾಗು. ನಿನ್ನ ಆತ್ಮವಿಶ್ವಾಸವನ್ನು ಎಂದಿಗೂ ಕಳೆದುಕೊಳ್ಳಬೇಡ. ಮನಸ್ಸು ಬಲವಾಗಿದ್ದರೆ ಜೀವನ ಸುಲಭವಾಗುತ್ತದೆ. ಶಾಂತ ಮನಸ್ಸೇ ಅಜೇಯ ಶಕ್ತಿ. 42. ನಿನ್ನ ಕನಸುಗಳನ್ನು ಯಾರ ಅನುಮತಿಗಾಗಿ ಕಾಯಿಸಬೇಡ. ಜಗತ್ತು ಯಾವಾಗಲೂ ಏನಾದರೂ ಹೇಳುತ್ತದೆ. ಕೆಲವರು ನಿನ್ನನ್ನು ನಗುತ್ತಾರೆ, ಇನ್ನು ಕೆಲವರು ನಿನ್ನನ್ನು ತಡೆಯಲು ಪ್ರಯತ್ನಿಸುತ್ತಾರೆ. ಆದರೆ ನಿನ್ನ ಕನಸು ನಿನ್ನದೇ, ಅದನ್ನು ನನಸಾಗಿಸುವ ಜವಾಬ್ದಾರಿ ಕೂಡ ನಿನ್ನದೇ. ಇತರರ ಅಭಿಪ್ರಾಯಕ್ಕೆ ಹೆದರಬೇಡ. ಮೊದಲ ಹೆಜ್ಜೆ ಇಡು, ನಿಧಾನವಾಗಿ ಮುಂದೆ ಸಾಗು. ಒಂದು ದಿನ ಅದೇ ಜನರು ನಿನ್ನ ಯಶಸ್ಸನ್ನು ಮೆಚ್ಚುತ್ತಾರೆ. ನಿನ್ನ ಕನಸುಗಳಿಗೆ ನಿನ್ನ ಧೈರ್ಯವೇ ಮೊದಲ ಬೆಂಬಲ. 43. ಜೀವನದಲ್ಲಿ ಸರಳವಾಗಿರುವವನು ಹೆಚ್ಚು ಸಂತೋಷವಾಗಿರುತ್ತಾನೆ. ಅನಗತ್ಯ ಆಸೆಗಳು ಮನಸ್ಸನ್ನು ಭಾರವಾಗಿಸುತ್ತವೆ. ಸರಳ ಜೀವನ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ಹೆಚ್ಚು ಹೊಂದಿರುವವನು ಶ್ರೀಮಂತನಲ್ಲ, ಇರುವುದರಲ್ಲಿ ತೃಪ್ತಿಯಾಗಿರುವವನೇ ಶ್ರೀಮಂತ. ಸಣ್ಣ ಸಂತೋಷಗಳನ್ನು ಆನಂದಿಸು. ಕುಟುಂಬದ ಜೊತೆ ಸಮಯ ಕಳೆಯು. ಪ್ರಕೃತಿಯನ್ನು ಪ್ರೀತಿಸು. ಮನಸ್ಸನ್ನು ಹಗುರವಾಗಿಟ್ಟುಕೋ. ಸರಳತೆಯಲ್ಲೇ ನಿಜವಾದ ಸೌಂದರ್ಯ ಇದೆ. ಸರಳ ಜೀವನವೇ ಸುಖಕರ ಜೀವನ. 44. ನಿನ್ನ ಭವಿಷ್ಯವನ್ನು ಬದಲಾಯಿಸಲು ಇಂದಿನ ಅಭ್ಯಾಸಗಳನ್ನು ಬದಲಾಯಿಸು. ಪ್ರತಿ ಅಭ್ಯಾಸವೂ ನಿನ್ನ ಜೀವನವನ್ನು ರೂಪಿಸುತ್ತದೆ. ಇಂದು ಮಾಡುವ ಕೆಲಸವೇ ನಾಳೆಯ ಫಲವಾಗುತ್ತದೆ. ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳು. ಕೆಟ್ಟ ಅಭ್ಯಾಸಗಳನ್ನು ನಿಧಾನವಾಗಿ ಬಿಡು. ಪ್ರತಿ ಬೆಳಿಗ್ಗೆ ಹೊಸ ಗುರಿ ಇಡು. ಪ್ರತಿ ರಾತ್ರಿ ನಿನ್ನ ದಿನವನ್ನು ಪರಿಶೀಲಿಸು. ಸಣ್ಣ ಬದಲಾವಣೆಗಳನ್ನು ನಿರಂತರವಾಗಿ ಮಾಡು, ಅವು ದೊಡ್ಡ ಫಲಿತಾಂಶವನ್ನು ತರುತ್ತವೆ. ನಿನ್ನ ಜೀವನ ನಿನ್ನ ಕೈಯಲ್ಲಿದೆ. ಅಭ್ಯಾಸ ಬದಲಾದರೆ ಭವಿಷ್ಯವು ಬದಲಾಗುತ್ತದೆ. 45. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳ್ಳೆಯತನವಿದೆ, ಅದನ್ನು ಹುಡುಕಲು ಕಲಿಯು. ಜನರನ್ನು ಅವರ ಒಂದು ತಪ್ಪಿನಿಂದ ನಿರ್ಧರಿಸಬೇಡ. ಪ್ರತಿಯೊಬ್ಬರೂ ತಮ್ಮದೇ ಹೋರಾಟದಲ್ಲಿದ್ದಾರೆ. ಅವರ ನೋವು ನಮಗೆ ಕಾಣದಿರಬಹುದು. ಕರುಣೆಯಿಂದ ನಡೆದುಕೋ. ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು. ದಯೆಯಿಂದ ಮಾತನಾಡು. ಪ್ರೀತಿಯಿಂದ ವರ್ತಿಸು. ಅದೇ ಮಾನವೀಯತೆ, ಅದೇ ನಿಜವಾದ ಜ್ಞಾನ. ದಯೆ ತೋರಿದ ಮನಸ್ಸು ಎಂದಿಗೂ ಖಾಲಿಯಾಗುವುದಿಲ್ಲ. 46. ಜೀವನ ಒಂದು ಪ್ರಯಾಣ, ಅದನ್ನು ಆತುರದಿಂದ ಓಡಬೇಡ. ಯಶಸ್ಸು ಒಂದೇ ದಿನದಲ್ಲಿ ಸಿಗುವುದಿಲ್ಲ. ಪ್ರತಿ ಹಂತವನ್ನು ಆನಂದಿಸು. ಪ್ರತಿ ಅನುಭವದಿಂದ ಕಲಿಯು. ಪ್ರತಿ ಕಷ್ಟವನ್ನು ಸ್ವೀಕರಿಸು. ಆತುರದಿಂದ ಬದುಕಿದರೆ ಜೀವನದ ಸೌಂದರ್ಯ ಕಾಣುವುದಿಲ್ಲ. ನಿಧಾನವಾಗಿ ಮುಂದೆ ಸಾಗು. ನಿನ್ನ ಗುರಿಯತ್ತ ನಂಬಿಕೆಯಿಂದ ನಡೆಯು. ಪ್ರತಿ ದಿನಕ್ಕೂ ತನ್ನದೇ ಅರ್ಥವಿದೆ. ಪ್ರಯಾಣವು ಗುರಿಯಷ್ಟೇ ಮುಖ್ಯ. ಜೀವನವನ್ನು ಅನುಭವಿಸು, ಕೇವಲ ಓಡಬೇಡ. 47. ನಿನ್ನ ಮೇಲಿನ ನಂಬಿಕೆಯನ್ನು ಕಳೆದುಕೊಂಡ ಕ್ಷಣವೇ ನಿಜವಾದ ಸೋಲು. ಜಗತ್ತು ನಿನ್ನನ್ನು ನಂಬದಿದ್ದರೂ ಪರವಾಗಿಲ್ಲ, ಆದರೆ ನೀನು ನಿನ್ನನ್ನು ನಂಬಬೇಕು. ಆತ್ಮವಿಶ್ವಾಸವೇ ಯಶಸ್ಸಿನ ಮೊದಲ ಹೆಜ್ಜೆ. ಸೋಲು ಬಂದರೂ ಮತ್ತೆ ಪ್ರಯತ್ನಿಸು. ಕನಸುಗಳನ್ನು ಬಿಡಬೇಡ. ಪ್ರತಿ ಪ್ರಯತ್ನವೂ ನಿನ್ನನ್ನು ಗುರಿಯ ಹತ್ತಿರ ಕೊಂಡೊಯ್ಯುತ್ತದೆ. ನಿನ್ನ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡಬೇಡ. ನಿನ್ನೊಳಗೆ ಅಪಾರ ಶಕ್ತಿ ಇದೆ, ಅದನ್ನು ಜಾಗೃತಗೊಳಿಸು. ನಿನ್ನನ್ನು ನಂಬಿದಾಗ ಅಸಾಧ್ಯವು ಸಾಧ್ಯವಾಗುತ್ತದೆ. 48. ಕ್ಷಮಿಸುವವನು ದುರ್ಬಲನಲ್ಲ, ಅವನೇ ನಿಜವಾದ ಬಲಿಷ್ಠ.
ಪ್ರತೀಕಾರ ಸುಲಭ, ಕ್ಷಮೆ ಕಷ್ಟ, ಆದರೆ ಕ್ಷಮೆಯೇ ಮನಸ್ಸಿಗೆ ಶಾಂತಿ ಕೊಡುತ್ತದೆ. ದ್ವೇಷವನ್ನು ಹೊತ್ತು ಬದುಕಬೇಡ, ಅದು ನಿನ್ನ ಸಂತೋಷವನ್ನು ಕಸಿದುಕೊಳ್ಳುತ್ತದೆ. ಹಳೆಯ ನೋವನ್ನು ಬಿಡು, ಹೊಸ ಜೀವನವನ್ನು ಆರಂಭಿಸು. ಕ್ಷಮೆಯಿಂದ ಮನಸ್ಸು ಹಗುರವಾಗುತ್ತದೆ, ಅದೇ ನಿಜವಾದ ಸ್ವಾತಂತ್ರ್ಯ. ಕ್ಷಮೆಯಲ್ಲೇ ಶಾಂತಿಯ ದಾರಿ ಅಡಗಿದೆ. 49. ನಿನ್ನ ಸಮಯವನ್ನು ಗೌರವಿಸು, ಏಕೆಂದರೆ ಜೀವನವೇ ಸಮಯದಿಂದ ನಿರ್ಮಿತವಾಗಿದೆ. ಪ್ರತಿ ಕ್ಷಣವೂ ಅಮೂಲ್ಯ, ವ್ಯರ್ಥವಾದ ಸಮಯ ಮರಳಿ ಬರುವುದಿಲ್ಲ. ಇಂದು ಮಾಡಿದ ಕೆಲಸವೇ ನಾಳೆ ಫಲ ಕೊಡುತ್ತದೆ. ಸಮಯವನ್ನು ಸರಿಯಾಗಿ ಬಳಸಿದರೆ ಯಶಸ್ಸು ಖಚಿತ. ಸೋಮಾರಿತನವನ್ನು ದೂರವಿಡು, ಪ್ರತಿದಿನ ಕಲಿಯು, ಪ್ರತಿದಿನ ಬೆಳೆಯು. ಸಮಯವನ್ನು ಹೂಡಿಕೆ ಮಾಡು, ಅದೇ ನಿನ್ನ ದೊಡ್ಡ ಸಂಪತ್ತು. ಸಮಯವನ್ನು ಕಾಪಾಡಿದವನು ತನ್ನ ಜೀವನವನ್ನೇ ಕಾಪಾಡುತ್ತಾನೆ. 50. ನಿನ್ನೊಳಗಿನ ಶಾಂತಿಯನ್ನು ಕಂಡುಕೊಂಡ ದಿನವೇ ನಿಜವಾದ ಯಶಸ್ಸಿನ ದಿನ. ಹಣ, ಹೆಸರು ಮತ್ತು ಅಧಿಕಾರ ಎಲ್ಲವೂ ತಾತ್ಕಾಲಿಕ, ಮನಸ್ಸಿನ ಶಾಂತಿಯೇ ಶಾಶ್ವತ. ನಿನ್ನನ್ನು ನೀನೇ ಅರಿತುಕೊಳ್ಳು, ಧ್ಯಾನಕ್ಕೆ ಸಮಯ ಕೊಡು, ಪ್ರೀತಿಯಿಂದ ಬದುಕು, ದಯೆಯಿಂದ ನಡೆದುಕೋ, ಸತ್ಯವನ್ನು ಅನುಸರಿಸು. ನಿನ್ನ ಜೀವನಕ್ಕೆ ನೀನೇ ಬೆಳಕಾಗು, ಆಗ ಯಾವ ಕತ್ತಲೆಯೂ ನಿನ್ನನ್ನು ಹೆದರಿಸಲಾರದು. ನಿನ್ನೊಳಗಿನ ಶಾಂತಿಯೇ ಜೀವನದ ಅತ್ಯಂತ ದೊಡ್ಡ ವಿಜಯ. ಈ 50 ಸಂದೇಶಗಳಲ್ಲಿ ಒಂದಾದರೂ ನಿಮ್ಮ ಹೃದಯವನ್ನು ಸ್ಪರ್ಶಿಸಿದ್ದರೆ ಇಂದಿನಿಂದಲೇ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಜೀವನ ಒಂದು ದಿನದಲ್ಲಿ ಬದಲಾಗುವುದಿಲ್ಲ, ಆದರೆ ಒಂದು ಸರಿಯಾದ ಆಲೋಚನೆ, ಒಂದು ಸರಿಯಾದ ನಿರ್ಧಾರ ಮತ್ತು ಒಂದು ಸರಿಯಾದ ಅಭ್ಯಾಸ ಇಡೀ ಜೀವನವನ್ನೇ ಬದಲಾಯಿಸಬಹುದು. ಬುದ್ಧನ ಸಂದೇಶಗಳು ಕೇವಲ ಕೇಳುವುದಕ್ಕಲ್ಲ, ಬದುಕುವುದಕ್ಕಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಜೀವನ ಬದಲಿಸುವ ಕನ್ನಡ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಮೂಲ್ಯ ಜೀವನ ಪಾಠದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಶಾಂತಿಯಿಂದಿರಿ, ಸತ್ಯದ ಮಾರ್ಗದಲ್ಲಿ ನಡೆಯಿರಿ, ನಿಮ್ಮ ಜೀವನಕ್ಕೆ ನೀವೇ ಬೆಳಕಾಗಿರಿ.